Welcome to Shri Vagdevi Tarot channel. Here is your future prediction with tarot card guidance. ಮತ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಆಗಸ್ಟ್ 2026 ಹೇಗಿದೆ ನೋಡೋಣ. ಸೊ ದೇವರ ನಿರ್ಧಾರದಂತೆ ನಿಮ್ಮ ಈ ತಿಂಗಳು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಕ್ಲಾರಿಟಿ ತಗೊಂಡು ಮುಂದುವರಿರಿ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಕೆಲವು ಸತ್ಯಗಳು ಗೊತ್ತಾಗುವಂಥದ್ದು, ಡಿವೈನ್ ಗೈಡೆನ್ಸ್ ಸಿಗೋದು ಕಷ್ಟ ಇದೆ ಕೆಲವರಿಗೆ. ಸೊ ಡಿವೈನ್ ಗೈಡೆನ್ಸ್ ನೀವು ತಗೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಯಾವಾಗಲೂ ಎಲ್ಲ ರೀತಿಯ ಗೈಡೆನ್ಸ್ ಸಿಗೋದಿಲ್ಲ. ಕೆಲವರಿಗೆ ಸಿಕ್ಕಾಗ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಹಾಗೆ ದುರುಪಯೋಗ ಪಡಿಸ್ಕೊಳ್ಳೋರಲ್ಲಿ ನೀವು ಒಬ್ಬರಾಗಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿರೋ ಅಷ್ಟು ಸುಲಭನೂ ಅಲ್ಲ, ನೀವು ಅನ್ಕೊಂಡಿರೋ ಅಷ್ಟು ಕಷ್ಟನೂ ಅಲ್ಲ. ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದ ಏಳಿಗೆ ಕಡೆ ನೀವು ಗಮನನ ಕೊಟ್ರೆ ಖಂಡಿತವಾಗ್ಲೂ ದೇವರ ಸಮಯ ಅಂತ ಒಂದಿದೆ, ಡಿವೈನ್ ಟೈಮಿಂಗ್ ಅಂತ ಒಂದಿದೆ. ಆ ಟೈಮಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳಿಗೆ, ಕೆಲವು ದುಷ್ಟ ಶಕ್ತಿಗಳಿಗೆ ಏನ್ ಮಾಡ್ಬೇಕು ಅನ್ನೋದು ಈಗಾಗ್ಲೇ ನಿಮ್ಗೆ ತೀರ್ಪನ್ನ ಕೊಟ್ಟಿತ್ತು. ಅದನ್ನ ನೀವು ನೋಡಿ ಸುಮ್ಮನಾಗಿದ್ದು ನಿಮ್ಮ ತಪ್ಪಲ್ವಾ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಡಿವೈನ್ ಕಡೆಯಿಂದ ಇದೆ. ನೀವು ಕುತ್ಕೊಂಡು ನಿಮ್ಮ ಆರಾಧ್ಯ ದೈವ ಇರಬಹುದು, ಅಥವಾ ನಿಮ್ಮ ಕುಲದೈವ ಇರಬಹುದು, ಅಥವಾ ನಿಮ್ಮ ಇಷ್ಟ ದೈವ ಇರಬಹುದು, ವಾಟ್ ಎವರ್ ಎನರ್ಜಿ ಯು ಕ್ಯಾನ್ ಫೀಲ್, ಆದ್ರೂ ಅದು ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದೆ. ಅದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡಿ ಡಿವೈನ್ ಮೆಸೇಜಸ್ ಜೊತೆಗೆ ಒಂದಷ್ಟು ಸತ್ಯನ ತಿಳ್ಕೊಳ್ಳಿ, ಸತ್ಯನಷ್ಟೇ ಮಾತಾಡಿ. ಧರ್ಮೋ ರಕ್ಷತಿ ರಕ್ಷಿತಃ, ಜೊತೆಗೆ ಸತ್ಯೋ ರಕ್ಷತಿ ರಕ್ಷಿತಃ ಅಲ್ವಾ. ಸತ್ಯನ ಉಳಿಸ್ಬೇಕು ಅಲ್ವಾ. ಸೊ ಸತ್ಯನ ಉಳಿಸ್ಕೊಳ್ಳಿ, ಸತ್ಯದ ರೀತಿಲಿ ಇರಿ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ, ಜೊತೆಗೆ ಏನೋ ಒಂದು ಅಂತ್ಯ ಆಗೋದ್ರಲ್ಲಿ ಇದೆ, ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಜೊತೆಗೆ ವಿದೇಶಕ್ಕೆ ಹೋಗುವಂಥದ್ದು, ವಿದೇಶದಿಂದ ಅವಕಾಶಗಳು ಬರುವಂಥದ್ದು, ವಿದೇಶದ ಹೂಡಿಕೆ ನಿಮ್ಗೆ ಹೆಚ್ಚಿನ ಲಾಭ ತರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಕಾರ್ಮಿಕ್ ಸರ್ಕಲ್ ಕೂಡ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನಕ್ಕೆ ನೀವೇ ಮೆಜಿಷಿಯನ್ ಆಗಿ ಬದಲಾಗಿ ನಿಮ್ಮ ಜೀವನದ ದೈವದ ನಿರ್ಧಾರಕ್ಕೆ ನೀವು ತಲೆಬಾಗಿ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಜಾಬ್ ಆಗುವಂಥದ್ದು, ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂಥವ್ರನ್ನ ಮದ್ವೆ ಆಗುವಂಥದ್ದು, ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಟೀಚರ್ ಕೆಲಸ ಇರಬಹುದು, ಅಥವಾ ಸಮಥಿಂಗ್ ಏನೋ ಗೌರ್ಮೆಂಟ್ ಇಂದ ಏನೋ ಆಗ್ಬೇಕಿತ್ತು ಆಗಿಲ್ಲ ಅನ್ನೋರಿಗೆ ಅದು ಕೂಡ ಆಗುತ್ತೆ. ನಿಮ್ಗೆ ಮತ್ತು ನೀವು ಮದ್ವೆ ಆಗುವಂತ ಪಾರ್ಟ್ನರ್ಗಳಿಗೆ ಮೇ ಬಿ ಏನಾದ್ರೂ ವೇರಿಯೇಷನ್ ಇರಬಹುದು, ಕ್ಯಾಸ್ಟ್ ಅಲ್ಲೋ ಅಥವಾ ಸ್ಟೇಟಸ್ ಅಲ್ಲೋ ಈ ತರದ್ದು. ಸೊ ನೋಡ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮರ್ಕ್ಯುರಿ ಮತ್ತೆ ಯುರನಸ್ ಇದೆ. ಸೊ 4-2-2 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಇದೆ ನಂಗೆ ಇಲ್ಲಿ. ಜೊತೆಗೆ ಒಂದಷ್ಟು ಬ್ಲೂ ಮತ್ತೆ ಗ್ರೀನ್, ಬ್ರೌನ್ ಕಲರ್ ಇಂಪಾರ್ಟೆಂಟ್. ಜೊತೆಗೆ ಮಿಥುನ ರಾಶಿ, ಕುಂಭ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಾಸಿಟಿವ್ ಆಗಿ ಇರ್ಲಿಲ್ಲ ಅಂದ್ರೆ ಲೈಫಲ್ಲಿ ಗ್ರೋತ್ ನೋಡೋದು ಸ್ವಲ್ಪ ಕಷ್ಟ ಆಗತ್ತೆ. ಗ್ರೋತಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅದಕ್ಕಿಂತ ಮುಖ್ಯವಾಗಿ ಪ್ರಯಾಣ ಹೊರಟಾಗ ಎಲ್ಲವೂ ಸರಿಯಾಗಿ ಇದೆಯಾ, ಇದನ್ನ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಕ್ರಾಸ್ ಚೆಕ್ ಮಾಡಿಕೊಂಡು ಮುಂದುವರೆದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ದುಡುಕಿ ಯಾವುದೇ ನಿರ್ಧಾರನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಸಾಕಷ್ಟು ಬದಲಾವಣೆ ಕೂಡ ನಿಮ್ಮನ್ನ ಹೊಡ್ಕೊಂಡು ಬರ್ತಾ ಇದೆ. ಸೊ ಆ ಬದಲಾವಣೆಗೆ ನೀವು ತಯಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಚಿಂತೆ ಬೇಡ, ಭಯ ಬೇಡ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ನಿರ್ಧಾರಗಳನ್ನ ದೈವನೇ ತಗೊಂಡಿದೆ ನಿಮ್ಮ ಜೀವನದಲ್ಲಿ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ. ಸಾಧ್ಯ ಆದ್ರೆ ದಿನಾಗ್ಲೂ ಆಮ್ ಚಾಂಟಿಂಗ್ ಮಾಡಿ. ನಮ ಶಿವಾಯ ಇರ್ಬೋದು, ಬರೀ ಆಮ್ ಓಂ ಅಲ್ಲದು ಆಮ್. ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ತುಂಬ ಚೆನ್ನಾಗಿ ಇಂಟ್ಯೂಷನ್ ವರ್ಕ್ ಆಗ್ತಾ ಇದೆ. ಸೊ ಅದನ್ನ ಸರಿಯಾದ ರೀತಿಲಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ವಿಲ್ ಪವರ್ ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ನ್ಯಾಯ ಕೂಡ ಸಿಗುವಂಥದ್ದು, ಜಸ್ಟಿಸ್ ನಿಮ್ಮ ಜೊತೆ ಆಗುವಂಥದ್ದು ಇದೆ. ಜಸ್ಟಿಸ್ ಕಾರ್ಡ್ ಇದೆ. ಕೆಲವರಿಗೆ ಲಾಯರ್ ಪೋಸ್ಟು ಅಥವಾ ಜಡ್ಜ್ ಪೋಸ್ಟ್ ಸಿಗುವಂಥದ್ದು, ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಜೀವನದಲ್ಲಿ ಏಳ್ಗೆ ನೋಡಬೇಕು, ಒಂದಷ್ಟು ಬದಲಾವಣೆನ ನೋಡಬೇಕು ಅಂದ್ಕೊಂಡಿರೋರಿಗೆ ಸೊ ಖಂಡಿತವಾಗ್ಲೂ ನಿಮ್ಮ ಡಿವೈನ್ ಟೈಮಿಂಗಲ್ಲಿ ನಿಮಗೆ ಆ ಒಂದು ರಿಸಲ್ಟ್ ಏನು ಕೊಡಬೇಕಿತ್ತು ಅದನ್ನು ಭಗವಂತ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೀವು ಅನ್ಕೊಂಡಿರೋದು ಆಗ್ತಾ ಇಲ್ಲ ಅಂತ ಸಿಟ್ಟಾಗಿರ್ಬೋದು, ಅಥವಾ ನನಗೆ ಸರಿಯಾದ ಏಳಿಗೆ ಸಿಗ್ತಾ ಇಲ್ಲ, ಗ್ರೋತ್ ಸಿಗ್ತಾ ಇಲ್ಲ, ನನ್ನ ಗೋಲ್ನ ನಾನು ರೀಚ್ ಆಗ್ತಿಲ್ಲ ಅನ್ನುವಂಥ ರೀತಿಲಿ ನಿಮಗೆ ಬೇಜಾರು ಇರಬಹುದು. ಬಟ್ ಆ ಥರ ಏನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವ್ಯಾವ ಸಮಯದಲ್ಲಿ ಏನೇನು ಕೊಡಬೇಕು ಇದು ಗೊತ್ತಿದೆ. ಸೊ ಅವರು ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಕಮ್ಯುನಿಕೇಶನ್ ಡಿವೈನ್ ಜೊತೆ ಚೆನ್ನಾಗಿರಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಟ್ರಾವೆಲ್ ಮಾಡಬೇಕಾದ್ರೆ ಒಂದಷ್ಟು ಮರ್ತು ಹೋಗುವಂಥದ್ದು ಇದೆ. ಆ ಮರವು ನಿಮ್ಮ ಜೀವನದಲ್ಲಿ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ನೀವೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ, ಸುಮ್ಮನೆ ಹಾಗೆ ಹೇಳ್ತಿದ್ದೀರಾ, ಅದರ ಅರ್ಥಗಳು ಅದೇನು ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಟ್ಸ್ ಓಕೆ. ನನ್ನ ಇಂಟ್ಯೂಷನ್ ಪ್ರಕಾರ ನನ್ನ ಮೆಸೇಜಸ್ ಏನು ಕೊಡಬೇಕು ಅನಿಸುತ್ತೋ ಅದನ್ನು ಹೇಳ್ತೀನಿ. ನಿಮಗೆ ಅದಿಷ್ಟ ಇಲ್ಲ ಅಂದರೆ ನೀವು ಕೇಳಬೇಡಿ ಅಂತ ನಾನು ಹೇಳ್ತೀನಿ. ಸೊ ನನ್ನ ಹತ್ರ ಏನು ಕೇಳೋದಕ್ಕೆ ಅಥವಾ ನನ್ನ ರೀಡಿಂಗ್ ನೋಡೋದಕ್ಕೆ ಬರಬೇಡಿ. ಸೊ ಎಸ್ಪೆಷಲಿ ಜಸ್ಟಿಸ್ ಕಾರ್ಡಿಗೆ ಸಂಬಂಧಪಟ್ಟಂಗೆ ಕೇಳ್ತಿದ್ದಾರೆ. ಸೊ ಡೆಫಿನೆಟ್ಲಿ ಇದು ಜಸ್ಟಿಸನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಇದು ಟ್ರಾವೆಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಥರ ರಿಯೂನ್ಸ್ ಅದರದೇ ಆದಂಥ ಒಂದಷ್ಟು ಹೈಯರ್ ಎನರ್ಜಿಲಿ ಇರುತ್ತೆ. ಸೊ ಎಸ್ಪೆಷಲಿ ನಮ್ಮ ಸೋಲ್ ಏನಿರುತ್ತೆ ಅದು ಹೆಚ್ಚಾಗಿ ಕನೆಕ್ಟ್ ಆಗಿರಬೇಕು ಅಷ್ಟೇ. ಸೊ ನಮ್ಮ ಸೋಲ್ ಕನೆಕ್ಷನ್ ಚೆನ್ನಾಗಿದ್ರೆ ನಮ್ಮ ಇಂಟ್ಯೂಷನ್ ಅನ್ನೋದಕ್ಕಿಂತ ನಮ್ಮ ನಾಲೆಡ್ಜ್, ಪಾಸ್ಟ್ ಲೈಫ್ ನಾಲೆಡ್ಜ್ ಕೂಡ ಕೆಲವು ಸತಿ ರೀಡಿಂಗ್ ಮಾಡಲಿಕ್ಕೆ ಉಪಯೋಗ ತುಂಬ ಚೆನ್ನಾಗಾಗತ್ತೆ. ಸೊ ಇಟ್ಸ್ ಓಕೆ, ಬಿಟ್ಟು ಹಾಕಿ. ಸೊ ಸಾಕಷ್ಟು ಫ್ರೆಶ್ ಎನರ್ಜಿ ಇದೆ, ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಶನಿ ಮಹಾತ್ಮರ ಎನರ್ಜಿ ಕೂಡ ಇದೆ. ಸೊ ಡಿಟರ್ಮಿನೇಷನ್ ಇದೆ. ಸೊ ಶನಿ ಮಹಾತ್ಮರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ನಿಮ್ಮ ಕನಸುಗಳು ಕೂಡ ನನಸಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಆ ಕನಸನ್ನೆಲ್ಲ ನನಸು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಳ್ಳೆಯದಾಗಲಿ. ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಮೀನರಾಶಿ ಮತ್ತು ಶನಿ. ಮೀನ ರಾಶಿಯವರಿಗೆ ಶನಿ ದಶೆ ನಡೀತಾ ಇದೆ. ಸೊ ಹಾಗಾಗಿ ಮೀನ ರಾಶಿಯವರಿಂದ ಒಂದಷ್ಟು ತೊಂದರೆಗಳಾಗಬಹುದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ಸೊ 88 ಪೋರ್ಟಲ್ ಕೂಡ ನಿಮಗೆ ಹೆಚ್ಚಿನ ಒಂದು ಬದಲಾವಣೆನ ತಂದುಕೊಡಬಹುದು ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಈ ತಿಂಗಳ ಎಲ್ಲ ಹಬ್ಬಗಳು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಕೇಳ್ಕೊಳ್ತಾ, ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಾಕಷ್ಟು ಯಶಸ್ಸು ಇದೆ, ಡಿವೈನ್ ಟೈಮಿಂಗ್ ನಿಮ್ಮ ಜೊತೆ ಇದೆ. ಸೊ ಎಸ್, ಟೇಕ್ ಕೇರ್, ಬಾಯ್, ನಮಸ್ತೆ. ಒಳ್ಳೆ ಗುರು ಸಿಕ್ಕಿದ್ದಾರೆ, ನಿಮ್ಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತಾ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.